ಸ್ವಾಗತ. 10ನೇ ತರಗತಿಯ ಈ ವರ್ಷದ ವಿಜ್ಞಾನ ವಿಷಯದಲ್ಲಿ ನಾವು ರಸಾಯನಶಾಸ್ತ್ರದ ಪಾಠದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಅದರಲ್ಲೂ ನಿಮ್ಮ ಪಠ್ಯಪುಸ್ತಕದ ಮೊದಲನೇ ಅಧ್ಯಾಯ ಅದರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಈ ಪಾಠವನ್ನ ಆರಂಭ ಮಾಡೋಕೆ ಮುಂಚೆ ಒಂದು ಸಣ್ಣ ಕಥೆಯೊಂದಿಗೆ ನಾವು ಪ್ರಾರಂಭಿಸೋಣ. ಈ ಕಥೆಗೆ ಪಾಠ ಸಂಬಂಧಪಟ್ಟಂತೆ ಒಂದು ಕಥೆಯನ್ನು ನಿಮಗೆ ಹೇಳ್ತೀನಿ. ರಾಮಣ್ಣ ಅಂತ ಒಬ್ಬ ರೈತ ಇದ್ದ. ಅವನು ತುಂಬಾ ಕಷ್ಟಪಟ್ಟು ವ್ಯವಸಾಯ ಮಾಡಿಕೊಂಡು ತುಂಬಾ ಸುಖವಾಗಿದ್ದ. ಕೆಲವು ದಿನಗಳ ನಂತರ ಅವನಿಗೆ ಬಹಳಷ್ಟು ತೊಂದರೆಗಳು ಆರಂಭ ಆದವು. ಸಾಮಾನ್ಯವಾಗಿ ತೊಂದರೆಗಳು ಶುರುವಾದರೆ ನಾವೆಲ್ಲ ದೇವರ ಮೊರೆ ಹೋಗ್ತೀವಿ ಅಲ್ವಾ? ಅದರಲ್ಲೂ ಹಳ್ಳಿ ಕಡೆಗೆಲ್ಲ ಕೆಲವು ಈ ಮಾಯ ಮಾಟ ಮಾಡ್ತಕ್ಕಂಥ ಕೆಲವು ಮಾಟಗಾರರ ಸಹಾಯವನ್ನು ಪಡೆಯೋದಕ್ಕೆ ಬಯಸ್ತಾರೆ. ಹಾಗಾಗಿ ರೈತ ಕೂಡ ಒಬ್ಬ ಮಾಟಗಾರ ಅವನಿಗೆ ಪರಿಚಯ ಆದ. ಅವನು ಮನೆಗೆ ಬಂದ, ರೈತರ ಮನೆಗೆ ಬಂದು ನಿಮ್ಮ ಮನೆಗಳಲ್ಲಿ ಅವನು ಹೇಳ್ಕೊಂಡ್ರೆ ರೈತ ತುಂಬಾ ಕಷ್ಟ ಇದೆ ನನಗೆ ಅಂತಂದು. ಅದಕ್ಕೆ ಒಂದು ಕಾರಣವನ್ನು ಪತ್ತೆ ಹಚ್ಚಕ್ಕಾಗಿರಲಿಲ್ಲ ರೈತರಿಗೆ, ತಾಳ್ಮೆನೂ ಇರಲಿಲ್ಲ. ಆದರೆ ಆ ಒಂದು ಸಂದರ್ಭವನ್ನ ಈ ಮಾಟಗಾರರು ಏನು ಬಳಸ್ಕೊಂತಾರೆ, ಅವನು ಬಂದು ರೈತರಿಗೆ ಹೇಳ್ತಾನೆ, ನೀವು ಒಂದು ಪೂಜೆಯನ್ನು ಮಾಡಬೇಕು. ಹಾಗೆ ಅಂತ ಅವತ್ತೇ ಅವ್ರ ಮನೇಲಿ ಪೂಜೆಗೆ ಕೂರಿಸ್ಕೊಳ್ತಾರೆ. ಕೂರಿಸ್ಕೊಂಡು ಏನ್ ಮಾಡ್ತಾರೆ, ಅವರೆಲ್ಲ ಒಂದು ಮೆಲಗುತ್ತಿಯಲ್ಲಿ ಕಳಸ ಮಾಡ್ತಾರೆ. ಕಳಸ ಹೊಡಿ ಆ ತೆಂಗಿನಕಾಯಿ ಮೇಲೆ ಒಂದು ನೀರಿನಂತ ದ್ರವರೂಪದ ವಸ್ತುವನ್ನು ಹಾಕ್ತಾರೆ. ಹಾಕಿ ಹೊಗೆ ಬರುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ. ಆಗ ಹೇಳ್ತಾನೆ, ಆ ಬೆಂಕಿ ಹೊತ್ಕೊಂಡಷ್ಟಕ್ಕೆ, ಓ ನಿಮ್ಮ ಮನೇಲಿ ತುಂಬಾ ಸಮಸ್ಯೆ ಇದೆ, ಆ ದೋಷ ಇದೆ, ಈ ದೋಷ ಇದೆ, ನೀವು ಆ ಪೂಜೆ ಮಾಡಬೇಕು, ಈ ಪೂಜೆ ಮಾಡಬೇಕು ಅಂತ ಎಲ್ಲ ಅವರಿಗೆ ತಲೆ ಕೆಡಿಸಿ ಅವರ ಸಂದರ್ಭವನ್ನ, ಅವರ ಅಸಹಾಯಕತೆಯನ್ನ ದುರುಪಯೋಗ ಮಾಡ್ಕೊಳ್ತಾರೆ. ಈ ಕಥೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ, ಅವನು ತೆಂಗಿನಕಾಯಿಯಲ್ಲಿ ಅವನೊಂದು ರಾಸಾಯನಿಕ ವಸ್ತುವನ್ನು ಇಟ್ಟಿದ್ದ. ಆ ಇನ್ನೊಂದು ರಾಸಾಯನಿಕ ವಸ್ತುವನ್ನು ಅದ್ರ ಮೇಲೆ ನೀರಿನಂತ ಪದಾರ್ಥವನ್ನು ಅದಕ್ಕೆ ಹಾಕಿದ ತಕ್ಷಣಕ್ಕೆ ಅದೇನಾಯ್ತು, ಹೊಗೆ ಆಡ್ತು, ಬೆಂಕಿ ಆಯ್ತು. ನಮ್ಮ ಕಣ್ಣಿಗೆ ಏನ್ ಕಾಣಿಸುತ್ತದೋ ಅದೇನೋ ನಿಜವಾಗ್ಲೂ ತೊಂದರೆನೇ ಆಗಿದೆ, ಯಾರೋ ದೆವ್ವ ಭೂತ ಕಾಟಗಳದೇ ಇದೆ ಅಂತಕ್ಕಂಥ ರೀತಿಯಲ್ಲಿ ನಮ್ಗೆ ಅದು ನಂಬಿಕೆ ಮಾಡ್ತಾರೆ. ಆದ್ರೆ ನಡೆದ ಬದಲಾವಣೆ ಏನಾಯ್ತು ಅಲ್ಲಿ, ಅದಕ್ಕೆ ಕೆಲವು ರಾಸಾಯನಿಕ ವಸ್ತುವನ್ನು ಹಾಕಿದ. ಪೊಟ್ಯಾಷಿಯಂ ಪರಮಾಣು ಅಂತಕ್ಕಂಥ ರಾಸಾಯನಿಕ ವಸ್ತುವಿಗೆ ಆಗ್ಲೇ ಅವನು ಆ ತೆಂಗಿನಕಾಯಿಯ ನಾರು ಇರುತ್ತಲ್ಲ, ಆ ನಾರು ಹತ್ರ ಆ ಮೊದಲೇ ಹಾಕೊಂಡಿರ್ತಾರೆ. ಅದಾದ ನಂತರ ಅದ್ರ ಮೇಲೆ ಈ ಗ್ಲಿಸರಿನ್ ಅನ್ನ ನೀರಿನಿಂದ ಇರುತ್ತದೆ, ಗ್ಲಿಸರಿನ್ ಅದ್ರ ಮೇಲೆ ಈ ಹೋಮ ಮಾಡ್ತಾರಲ್ಲ ಆ ರೀತಿಯಲ್ಲಿ ಅದ್ರ ಮೇಲೆ ಸುರಿತಾರೆ. ಸುರಿದ ತಕ್ಷಣಕ್ಕೆ ಏನಾಯ್ತು, ಅವೆರಡು ರಾಸಾಯನಿಕರಿಗೆ ಒಳಪಡ್ತವೆ. ರಾಸಾಯನಿಕರಿಗೆ ಒಳಪಟ್ಟು ಹೊಗೆ ಆಗುತ್ತೆ, ಹೊಗೆಯಾಗಿ ಬೆಂಕಿ ಹೊತ್ಕೊಳ್ಳುತ್ತೆ. ಇಲ್ಲಿ ನಾವೇನ್ ಗಮನಿಸಬೇಕಾಗಿದೆ, ಇಲ್ಲ ನಡೆದೇನು, ನಿಜವಾಗ್ಲೂ ಅವನು ಮಾಟ ಮಂತ್ರ ಮಾಡಿದ್ನ? ಇದಕ್ಕೆಲ್ಲ ಉತ್ತರ ನಮ್ಮ ವಿಜ್ಞಾನದಲ್ಲಿ ಬರ್ತಕ್ಕಂಥ ರಸಾಯನಶಾಸ್ತ್ರ ನಿಮಗೆ ಚೆನ್ನಾಗಿರುತ್ತೆ. ಅದಕ್ಕೆ ಅರ್ಥವನ್ನು ಕೂಡ ಚೆನ್ನಾಗಿ ನಿಮಗೆ ವಿವರಿಸುತ್ತೆ. ನೋಡೋಣ ಈಗ ಆ ಪೊಟ್ಯಾಷಿಯಂ ಪರಮ್ಯಾಂಗನೇಟ್ ಅಣುಗಳನ್ನ ಪೊಟ್ಯಾಷಿಯಂ ಪರಮ್ಯಾಂಗನೇಟ್ ಅಣುಗಳಿದ್ದಾವೆ, ಅದನ್ನ ಇಲ್ಲಿ ಹಾಕ್ತೇನೆ. ಈಗ ಅದನ್ನ ಈ ತರ ಪೊಟ್ಯಾಷಿಯಂ ಪರಮ್ಯಾಂಗನೇಟ್ ಮುಂಚೆ ಮೊದಲೇ ಹಾಕಿರ್ತಾರೆ. ನಿಮಗೆ ಕಾಣಿಸೋದು ಗೊತ್ತಿರಲ್ಲ, ಅವ್ರು ಮೊದಲೇ ಆ ತೆಂಗಿನಕಾಯಿ ಒಳಗಡೆ ಇಟ್ಕೊಂಡು ಬಂದಿರ್ತಾರೆ. ನಂತರ ಏನ್ ಮಾಡ್ತಾನೆ, ಇದು ನೋಡಿ ಗ್ಲಿಸರಿನ್, ಇದು ನೀವೆಲ್ಲ ಬಾಯಿ ಗುಣ್ಣಾಗೆಲ್ಲ ಹಚ್ಕೊಳ್ತೀರಿ, ಮೆಡಿಕಲ್ ಶಾಪ್ ಎಲ್ಲ ಸಿಗುತ್ತೆ ನೋಡಿ, ನೀರಿನಂಗೆ ಇದೆ ಅಲ್ವಾ? ಸೊ ಇದನ್ನೇನ್ ಮಾಡ್ತಾನೆ, ಅದು ಮೊದಲು ಅವ್ರು ಏನ್ ಮಾಡ್ತಾರೆ, ಆ ಮಂತ್ರ ಪ್ರೋಕ್ಷಣೆ ಮಾಡ್ತಕ್ಕಂಥ ಕುಂಡ್ಲಿಗೆ ಹಾಕೊಂಡಿರ್ತಾರೆ.
ಅದನ್ನ ಹಾಕ್ಬಿಟ್ಟು ಚಮಚದ ಮೂಲಕ ಏನ್ ಮಾಡ್ತಾರೆ, ಅದಕ್ಕೆ ಸುರಿತಾರೆ. ಸುರಿದಾಗ ಏನಾಗ್ತದೆ, ಅಲ್ಲಿ ನಡೆಯುವಂತ ಬದಲಾವಣೆ ಏನಪ್ಪ ಅಂದ್ರೆ ರಾಸಾಯನಿಕ ಬದಲಾವಣೆ ನಡೆಯುತ್ತೆ. ಆ ರಾಸಾಯನಿಕ ಬದಲಾವಣೆಯಿಂದ ಗ್ಲಿಸರಿನ್ ಮತ್ತೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನಂತವೇ ರಾಸಾಯನಿಕ ಕ್ರಿಯೆಗೆ ವರ್ತಿಸಿ ಅದು ಒಂದು ವೈದ್ಯುತಿಕ ರಾಸಾಯನಿಕ ಕ್ರಿಯೆ ಆಗಿರುತ್ತೆ. ಹೊಗೆಯೊಂದಿಗೆ ಏನಾಗುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ. ಅರ್ಥ ಆಗುತ್ತದೆ. ಈಗ ಈ ಸಂದರ್ಭದಲ್ಲಿ ನಡೆದಂತ ಕ್ರಿಯೆ ಅಂತ ಕರಿತೀವಿ, ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಏನ್ ಕರಿತೀವಿ, ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಕೆಮಿಕಲ್ಸ್ ಒಂದು ಅವಧಿಗಳು ಮುಗಿದಿರ್ತವೆ. ನಾನು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನ ಇಲ್ಲೇ ತಗೊಂಡ್ಬಂದಿದ್ದೀಗ ಗ್ಲಿಸರಿನ್ ಹಾಕಿ ನೋಡೋಣ. ಸಂದರ್ಭಾನುಸಾರ ಅದು ಸ್ವಲ್ಪ ಸಮಯ ತಗೊಳುತ್ತೆ. ಸಮಯ ತಗೊಂಡಾಗ ಆ ರಾಸಾಯನಿಕ ನಡೀತದೆ. ಹಾಗಾದ್ರೆ ನಾವಿವತ್ತು ರಸಾಯನಶಾಸ್ತ್ರದ ಯಾವ ಭಾಗದ ಬಗ್ಗೆ ತಿಳ್ಕೊಳ್ಕೊಡ್ತೀವಿ ಅಂದ್ರೆ, ಈ ಕಥೆಯಿಂದ ಏನ್ ಗೊತ್ತಾಗುತ್ತೆ, ಪ್ರಕೃತಿಯಲ್ಲಿ ಅನೇಕ ಬದಲಾವಣೆಗಳು ನಡೀತಾ ಇರ್ತವೆ. ಆ ಬದಲಾವಣೆಗಳನ್ನ ನಾವು ವರ್ಗೀಕರಣ ಮಾಡ್ತೀವಿ. ಯಾವ ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ, ಭೌತಿಕ ಬದಲಾವಣೆಗಳು ಮತ್ತೆ ರಾಸಾಯನಿಕ ಬದಲಾವಣೆಗಳು ಅಂತ ನಾವು ಎರಡು ರೀತಿಯಲ್ಲಿ ವರ್ಗೀಕರಣವನ್ನ ನಾವು ಮಾಡ್ಕೊಳ್ತೀವಿ. ಅರ್ಥ ಆಗ್ತದಲ್ಲ? ಹಾಗಾದ್ರೆ ನಾನೀಗ ಒಂದು ಚಟುವಟಿಕೆ ಕೊಡ್ತೀನಿ, ನೋಟ್ಬುಕ್ ತಗೊಳ್ಳಿ. ಆ ಚಟುವಟಿಕೆ ಮೂಲಕ ಈಗ ಕೊಟ್ಟಿರ್ತಕ್ಕಂಥ ನಾವು ಯಾವ ಫಲಿತಾಂಶಗಳನ್ನ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ, ಏನೇನು ರಾಸಾಯನಿಕ ಕ್ರಿಯೆಗಳ ಅರ್ಥ, ಹಾಗೂ ರಾಸಾಯನಿಕ ಕ್ರಿಯೆಯಲ್ಲಿನ ಬದಲಾವಣೆಗಳು. ಇವುಗಳ ಬಗ್ಗೆ ನಾವು ತಿಳ್ಕೊಳ್ತಿದ್ದೀವಿ. ಈಗ ನಾನು ಒಂದು ಚಟುವಟಿಕೆ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ. ಮಕ್ಕಳು ಈ ಕೆಳಗಿನವುಗಳನ್ನು ಭೌತಿಕ ಹಾಗೂ ರಾಸಾಯನಿಕ ಬದಲಾವಣೆಗಳಾಗಿ ವರ್ಗೀಕರಿಸಿ. ಕ್ರಿಯೆಗಳು ಬರ್ಕೊಳ್ಳಿ. ಕಬ್ಬಿಣ ತುಕ್ಕು ಹಿಡಿಯುವುದು, ಹಾಲು ಮೊಸರಾಗುವುದು,
ಮಂಜುಗಡ್ಡೆ ಕರಗುವುದು, ಮಂಜುಗಡ್ಡೆ ಕರಗುವುದು, ಆಹಾರ ಜೀರ್ಣವಾಗುವುದು, ಆಹಾರ ಜೀರ್ಣವಾಗುವುದು, ನೀರು ಆವಿಯಾಗುವುದು, ನೀರು ಆವಿಯಾಗುವುದು, ತರಕಾರಿ ಹೆಚ್ಚುವುದು, ತರಕಾರಿ ಹೆಚ್ಚುವುದು ಕತ್ತರಿಸುವುದು ಕೂಡ ಆಗುತ್ತೆ. ನೆಕ್ಸ್ಟ್ ಉಸಿರಾಟ, ಕೊನೆಯದಾಗಿ ಪಿ ಸೋಸುವಿಕೆ, ಪಿ ಸೋಸುವಿಕೆ, ಪಿ ಸೋಸುವಿಕೆ. ಈಗ ನಿಮ್ಗೆ ಒಂದು ಸ್ವಲ್ಪ ಸಮಯವನ್ನು ಕೊಡ್ತೀನಿ. ಅವಳನ್ನ ಒಂದ್ ಕಡೆ ಭೌತಿಕ ಬದಲಾವಣೆಗಳು ಮತ್ತೆ ರಾಸಾಯನಿಕ ಬದಲಾವಣೆಗಳು, ಭೌತಿಕ ಬದಲಾವಣೆಗಳು ರಾಸಾಯನಿಕ ಬದಲಾವಣೆ ವರ್ಗೀಕರಣ ಮಾಡಿ ನಿಮಗೆ 1 ನಿಮಿಷಗಳ ಕಾಲ ಕಾಲಾವಕಾಶ ಕೊಡ್ತೀನಿ. ನಿಮ್ಗೆ ಏನ್ ತಿಳಿಯುತ್ತೋ ಅದನ್ನ ಮಾಡಿ. ಬೇರೆಯವರನ್ನು ನೋಡ್ಕೊಂಡ್ ಬರಬೇಡಿ. ನಿಮ್ಗೇನು ಅರ್ಥ ಆಗ್ತದೆ, ಏನು ಅನ್ಸುತ್ತೆ ಅದ್ರ ಬಗ್ಗೆ ಸಮಯ ಆಗ್ತಾ ಇದೆ. ಸಮಯ ಮುಕ್ತಾಯ ಆಗ್ತದೆ. ಈಗ ಒಂದೊಂದೇ ಮಾತುಗಳನ್ನ ನೀವು ಹೇಳ್ತಾ ಹೋಗಿ ಅದಕ್ಕೆ ಉತ್ತರವನ್ನ ಮತ್ತು ಸಮರ್ಥನೆಯನ್ನ ಕೊಡ್ತಾ ಹೋಗ್ತೀನಿ. ಮೊದಲೇ ಬದಲಾವಣೆ ಆಗಿದೆ, ಕಬ್ಬಿಣ ಉಪ್ಪು ಹಿಡಿಯುವುದು, ಅದು ರಾಸಾಯನಿಕ ಬದಲಾವಣೆ. ಕಬ್ಬಿಣ ಉಪ್ಪು ಹಿಡಿಯುವುದು. ನೆಕ್ಸ್ಟ್ ಗುಂಪಗಳ ಬೇಡ, ಹಾಲು ಮೊಸರಾಗುವುದು. ನಂತರ ಮಂಜುಗಡ್ಡೆ ಕರಗುವುದು. ನಂತರ ಆಹಾರ ಜೀರ್ಣವಾಗುವುದು. ನಂತರ ನೀರು ಆವಿಯಾಗುವುದು. ನಂತರ ತರಕಾರಿ ಕತ್ತರಿಸುವುದು. ನಂತರ ಉಸಿರಾಟ. ಕೊನೆಯದಾಗಿ ಟೀ ಸೋಸುವಿಕೆ. ಈಗ ನೋಡಿ, ನಾನು ನನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ವರ್ಗೀಕರಣ ಮಾಡಿದೆ, ನೀವು ಕೂಡ ಮಾಡಿದ್ದೀರಿ ಅಂತ ಭಾವಿಸ್ತಿದ್ದೀರಿ.
ಸರಿ ತಪ್ಪು ಏಕೆ ನಿಮ್ಗೆ ಏನಾದ್ರು ನೀವು ಮಾಡಿದ ಸರಿ ಇದ್ರೆ ನಾನು ಮಾಡಿರ್ತಕ್ಕಂಥ ವರ್ಗೀಕರಣ ರೀತಿಯಲ್ಲಿ ನೀವು ಮಾಡಿದ್ರೆ ಸ್ವಲ್ಪ ವಿಷಯ ಅರ್ಥ ಆಗಿದೆ ಸ್ವಲ್ಪ ಅದಕ್ಕೆ ವಿವರಣೆ ಕೊಡೋಣ ನೋಡಿ ಮಂಜುಗಡ್ಡೆ ಕರಗುವುದು ಇದು ಭೌತಿಕ ಬದಲಾವಣೆ ಆಮೇಲೆ ಭೌತಿಕ ಬದಲಾವಣೆ ಅಂತಂದ್ರೆ ಭೌತಿಕ ಸ್ಥಿತಿಗಳಷ್ಟೇ ವ್ಯತ್ಯಾಸ ತಾಪಮಾನದಲ್ಲಿನ ವ್ಯತ್ಯಾಸದಿಂದಾಗಿ ವಸ್ತುಗಳು ಘನ ಸ್ಥಿತಿಯಿಂದ ದ್ರವದಿಂದ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗ್ತವೆ ಹಾಗಾಗಿ ಮಂಜುಗಡ್ಡೆ ಕರಗುವುದು ಅದರಿಂದ ನೀರು ಆವಿಯಾಗುವುದು ನೋಡಿ ಇಲ್ಲಿ ಮಂಜುಗಡ್ಡೆ ಕರಗುವುದು ಅಂದ್ರೆ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬಂತು ಮತ್ತೆ ನೀರು ಆವಿಯಾಗುವುದಂದ್ರೆ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿ ವರ್ಗಾವಣೆ ಆಗಿದೆ ಅದೇ ತಾನೇ ಈ ಸೋಸುವಿಕೆ ಅಂದ್ರೆ ಅಲ್ಲಿ ಘನ ವಸ್ತುನ ಮತ್ತು ದ್ರವ ವಸ್ತು ಪ್ರತ್ಯೇಕ ಮಾಡಿದಷ್ಟೇ ಅಲ್ಲಿ ಏನು ಬದಲಾವಣೆ ಆಗಿಲ್ಲ ಈ ಸೋಸುವಿಕೆ ಅರ್ಥ ಆಯ್ತಾ ಅದೇ ಇಲ್ಲಿ ನೋಡಿ ಕಬ್ಬಿಣ ತುಕ್ಕು ಇಳಿಯುವುದು ಹಾಲು ಮೊಸರಾಗುವುದು ಆಹಾರ ಜೀರ್ಣವಾಗುವುದು ಉಸಿರಾಟ ಕ್ರಿಯೆ ಈ ಮೊದಲೇದು ಕಬ್ಬಿಣ ತುಕ್ಕು ಇಳಿಯುವುದು ಅಂದ್ರೆ ಮೊದಲಿದ್ದಂತಹ ಕಬ್ಬಿಣದ ಮೂಲ ರೂಪ ಕೆಲವು ಪರಿಸರದಲ್ಲಿರ್ತಕ್ಕಂಥ ಕೆಲವು ಅಂಶಗಳಿಂದಾಗಿ ಅದರ ಮೇಲ್ಮೈ ಮೇಲೆ ಸಂಪೂರ್ಣವಾದಂತಹ ಬದಲಾವಣೆ ಆಗ್ತದೆ ಹೊಸ ವಸ್ತು ಉತ್ಪತ್ತಿ ಆಗುತ್ತೆ ರಾಸಾಯನಿಕ ಬದಲಾವಣೆ ಅಂದ್ರೆ ಒಂದು ಹೊಸ ವಸ್ತು ಉಂಟಾಗಿರುತ್ತೆ ಅದೇ ಭೌತಿಕ ಬದಲಾವಣೆ ಅಂದ್ರೆ ಅಲ್ಲಿ ಹೊಸ ವಸ್ತುಗಳಿಗೆ ಉತ್ಪತ್ತಿ ಆಗಿರಲ್ಲ ಕೇವಲ ಸ್ಥಿತಿಗಳಲ್ಲಿ ಬದಲಾವಣೆ ಆಗಿರುತ್ತೆ ತಾಪದ ಒಂದು ವ್ಯತ್ಯಾಸದಿಂದಾಗಿ ಏನಾಗಿರುತ್ತೆ ಸ್ಥಿತಿಗಳಲ್ಲಿ ಬದಲಾವಣೆ ಆಗಿರುತ್ತೆ ಅಂದ್ರೆ ನಾವು ಏನು ಅರ್ಥ ಮಾಡ್ಕೊಳ್ತೇವೆ ಭೌತಿಕ ಬದಲಾವಣೆ ಅನ್ನೋದು ತಾತ್ಕಾಲಿಕ ಬದಲಾವಣೆ ಅದೇ ರಾಸಾಯನಿಕ ಬದಲಾವಣೆ ಅನ್ನೋದು ಶಾಶ್ವತವಾದಂತಹ ಬದಲಾವಣೆ ಭೌತಿಕ ಬದಲಾವಣೆ ಅನ್ನೋದು ತಾತ್ಕಾಲಿಕ ಬದಲಾವಣೆ ತಾತ್ಕಾಲಿಕ ಯಾಕಾಗುತ್ತೆ ನೋಡಿ ಮಂಜುಗಡ್ಡೆ ಕರಗೋದು ಅಂದ್ರೆ ಕರಗಿರುವಂತಹ ನೀರಿನ ಮತ್ತೆ ಮಂಜುಗಡ್ಡೆನ ವಾಪಸ್ ಹಿಂಪಡಿಬಹುದು ಅದೇ ರೀತಿ ಆವಿಯಿಂದ ತಂಪು ಮಾಡಿದ ಮತ್ತೆ ನೀರನ್ನ ಪಡಿಬಹುದು ಟೀ ಸೋಸುವಿಕೆಯನ್ನು ಮತ್ತೆ ಏನ್ ಮಾಡಬಹುದು ಟೀ ಪೌಡರ್ನ ಮತ್ತೆ ನೀರನ್ನ ಮತ್ತೆ ನಾವು ಮಿಶ್ರಣ ಮತ್ತೆ ಕಿತ್ತು ಹಾಗೆ ಮಾಡಬಹುದು ಆದರೆ ರಾಸಾಯನಿಕ ಬದಲಾವಣೆಗಳಲ್ಲಿ ನೋಡಿ ಒಮ್ಮೆ ನೋಡಿ ಹಾಲು ಮೊಸರಾಗುವುದು ಇವೆಲ್ಲ ಗಮನಿಸ್ತೀರಿ ಮನೆಗಳಲ್ಲಿ ಹಾಲಿನ ಸ್ವರೂಪ ಹೇಗಿರುತ್ತೆ ಅಂತ ಗೊತ್ತಿದೆ ನಿಮಗೆ ಹಾಲಿನ ರುಚಿನೂ ಕೂಡ ಗೊತ್ತಿದೆ ಆ ಹಾಲಿಗೆ ನಾವು ಸ್ವಲ್ಪ ಮೊಸರನ್ನ ಹಾಕಿದ್ರೆ ಕೆಲವು ಸಮಯಗಳ ನಂತರ ಅದೇನಾಗ್ತದೆ ಗಟ್ಟಿ ಆಗ್ತದೆ ರುಚಿಯಲ್ಲೂ ಬದಲಾವಣೆ ಆಗ್ತದೆ ಅದೇ ರೀತಿ ಆ ಮೊಸರಿನ ಮತ್ತೆ ಹಾಲನ್ನು ನಾವು ಹಿಂಪಡೆಯಕ್ಕೆ ಸಾಧ್ಯ ಇಲ್ಲ ಅದು ಎಂತ ಬದಲಾವಣೆ ಶಾಶ್ವತವಾದಂತಹ ಬದಲಾವಣೆ ಹೀಗೆ ಉಸಿರಾಟ ಕ್ರಿಯೆ ನೋಡಿ ಉಸಿರಾಟ ಕ್ರಿಯೆ ಅಂತಂದ್ರೆ ನಾವು ಸೇವನೆ ಮಾಡಿದಂತಹ ಆಹಾರದಲ್ಲಿ ಶಕ್ತಿ ಇದೆ ಆ ಶಕ್ತಿ ಸಿಗಬೇಕು ಅಂತಂದ್ರೆ ನಮ್ಮ ದೇಹದಂತಹ ಗ್ಲೂಕೋಸ್ಗಳು ಆಮ್ಲಜನಕದೊಂದಿಗೆ ವರ್ತಿಸಿ ಶಕ್ತಿ ಬಿಡುಗಡೆ ಇಲ್ಲಿ ಕೂಡ ನಾವು ಒಂದು ಹೊಸ ವಸ್ತುವನ್ನ ಪಡಿತೀವಿ ಮತ್ತೆ ಆ ಕ್ರಿಯೆಯನ್ನು ವಾಪಸ್ ಹಿಂಪಡೆಯಲು ಸಾಧ್ಯ ಆಗುವುದಿಲ್ಲ ನಮಗೆ ಇಲ್ಲಿ ಒಂದು ಗೊತ್ತಾಗಬೇಕು ಈ ಒಂದು ಚಟುವಟಿಕೆಯಿಂದ ನಮಗೆ ಏನು ಗೊತ್ತಾಗ್ತದೆ ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗೂ ಏನು ವ್ಯತ್ಯಾಸ ಅನ್ನೋದು ಗೊತ್ತಾಗುತ್ತೆ ಏನು ವ್ಯತ್ಯಾಸ ಭೌತಿಕ ಬದಲಾವಣೆಯಲ್ಲಿ ಸ್ಥಿತಿಗಳು ಅಷ್ಟೇ ಬದಲಾವಣೆ ಆಗುತ್ತೆ ಆದ್ರೆ ರಾಸಾಯನಿಕ ವಸ್ತುವಿನಲ್ಲಿ ಒಂದು ಹೊಸ ವಸ್ತು ಉತ್ಪತ್ತಿ ಆಗುತ್ತೆ ಈಗ ಹೊಸ ವಸ್ತು ಉತ್ಪತ್ತಿ ಆಗಲ್ಲ ಭೌತಿಕ ಬದಲಾವಣೆ ಅದೇ ಭೌತಿಕ ಬದಲಾವಣೆಯಲ್ಲಿ ಒಂದ್ಸರಿ ಬದಲಾವಣೆ ಆದಂತಹ ವಸ್ತುವಿನಿಂದ ಮತ್ತೆ ಮುಂಚೆ ಇರುವಂತಹ ಮೂಲ ವಸ್ತು ಅದನ್ನು ವಾಪಸ್ ಹಿಂಪಡಿಬಹುದು ಆದ್ರೆ ರಾಸಾಯನಿಕ ಬದಲಾವಣೆಯಲ್ಲಿ ನಾವು ವಾಪಸ್ ಹಿಂಪಡೆಯಲಿಕ್ಕೆ ಸಾಧ್ಯ ಇಲ್ಲ ನಂತರ ಇಲ್ಲಿ ಈ ಭೌತಿಕ ಬದಲಾವಣೆ ನಡೆದ್ರೆ ಯಾವುದೇ ಉಷ್ಣತೆಯಾಗಿರಲಿ ಅನಿಲಗಳ ಬಿಡುಗಡೆ ಆಗಲಿ ತಾಪದಲ್ಲಿ ವ್ಯತ್ಯಾಸ ಆಗಲಿ ಬಣ್ಣದಲ್ಲಿ ಬದಲಾವಣೆ ಆಗಲಿ ಇವ್ಯಾವುದೂ ಆಗಲ್ಲ ಅದು ರಾಸಾಯನಿಕ ಬದಲಾವಣೆ ನೋಡಿ ಬದಲಾವಣೆ ಆಗುತ್ತೆ ಸಂಪೂರ್ಣ ಹೊಸ ಕಬ್ಬಿಣ ಹೇಗಿರುತ್ತೆ ಗೊತ್ತಿದೆ ನಿಮಗೆ ಕಬ್ಬಿಣದ ಬಣ್ಣ ಗೊತ್ತು ಆ ತುಕ್ಕಿನ ಬಣ್ಣ ಕೂಡ ಗೊತ್ತಿದೆ ಕಬ್ಬಿಣ ತುಕ್ಕಿಡಿದಿಂದ ಪಕ್ಕ ಹೇಳ್ಬಿಡ್ತೀರಿ ನೀವು ಹೊಸ ಕಬ್ಬಿಣ ಹೇಗಿರುತ್ತೆ ತುಕ್ಕಿಡದಂತಹ ಕಬ್ಬಿಣ ಹೇಗಿರುತ್ತೆ ಅಂತ ಎರಡನ್ನೂ ನೋಡಿದ್ದೀರಿ ನೀವು ಅಂದ್ರೆ ಸಂಪೂರ್ಣವಾಗಿ ಏನಾಗಿರುತ್ತೆ ಬಣ್ಣದಲ್ಲಿ ಬದಲಾವಣೆ ಆಗಿರುತ್ತೆ ಕೆಲವು ರಾಸಾಯನಿಕ ನಡೆದಾಗ ಅನಿಲಗಳ ಬಿಡುಗಡೆ ಆಗಿರುತ್ತೆ ಮತ್ತೆ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ ನಂತರ ತಾಪದಲ್ಲೂ ಕೂಡ ಬದಲಾವಣೆಯನ್ನು ನಾವು ಗಮನಿಸಬಹುದು ಅರ್ಥ ಆಗ್ತಾ ಇದೆ ಹೇಳ್ತಿರೋದು ಇದು ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗೂ ಇರತಕ್ಕಂತಹ ವ್ಯತ್ಯಾಸ ಈಗ ನಾವು ರಾಸಾಯನಿಕ ಕ್ರಿಯೆ ಏನೆಂದರೆ ಏನಂತ ಅರ್ಥೈಸಬಹುದು ರಾಸಾಯನಿಕ
ಕ್ರಿಯೆ ಅಂತಂದ್ರೆ ರಾಸಾಯನಿಕ ಬದಲಾವಣೆ. ರಾಸಾಯನಿಕ ಕ್ರಿಯೆ ಅಂದ್ರೆ ಪ್ರಕೃತಿಯಲ್ಲಿರುವಂತಹ ವಸ್ತುಗಳಾಗಿರ್ಬೋದು ಅಥವಾ ಪ್ರಯೋಗಶಾಲೆಯಲ್ಲಿರುವಂತಹ ಕೆಲವು ವಸ್ತುಗಳು ಸಂಯೋಜನೆಗೊಂಡು ಹೊಸ ವಸ್ತುಗಳು ಉಂಟಾಗುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ? ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ವಸ್ತುಗಳು ಸೇರಿ ಒಂದು ಹೊಸ ವಸ್ತುವನ್ನ ಉಂಟು ಮಾಡುವಂತಹ ಪ್ರಕ್ರಿಯೆ. ಈ ಪ್ರಕ್ರಿಯೆ ನಡೆಯುವಾಗ ಅದೇನು ಉತ್ಪತ್ತಿ ಆಗ್ಬೋದು? ಉಷ್ಣ ಉತ್ಪತ್ತಿ ಆಗ್ಬೋದು, ಮತ್ತೆ ಅನಿಲಗಳ ಬಿಡುಗಡೆ ಆಗ್ಬೋದು, ಬಣ್ಣದಲ್ಲಿ ಬದಲಾವಣೆ ಆಗ್ಬೋದು, ಮತ್ತೆ ತಾಪದಲ್ಲಿ ಕೂಡ ವ್ಯತ್ಯಾಸ ಆಗ್ತದೆ. ಅರ್ಥ ಆಗ್ತದ? ಹೀಗೆ ನೆಕ್ಸ್ಟ್ ಬರುವಂತ ಫಲಿತಾಂಶ ಏನಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆದಾಗ, ರಾಸಾಯನಿಕ ಬದಲಾವಣೆ ನಡೆದಾಗ ಯಾವ್ಯಾವ ಬದಲಾವಣೆಗಳನ್ನು ನಾವು ಗಮನಿಸ್ತೇವೆ ಅನ್ನೋದನ್ನ ನಾವು ಪಟ್ಟಿ ಮಾಡ್ಕೊಳ್ಳೋಣ. ರಾಸಾಯನಿಕ ಕ್ರಿಯೆ ನಡೆದಾಗ ಉಂಟಾಗುವ ಬದಲಾವಣೆಗಳು ಅಂದ್ರೆ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತಂದ್ರೆ ನಾವಲ್ಲಿ ಏನನ್ನು ವೀಕ್ಷಣೆ ಮಾಡ್ತೀವಿ, ಯಾವುದನ್ನ ನಾವು ವೀಕ್ಷಣೆ ಮಾಡ್ತೀವಿ ಅಂತಂದ್ರೆ ಒಂದೇದು ಏನಾಗುತ್ತೆ? ತಾಪದಲ್ಲಿ ಬದಲಾವಣೆ ಆಗ್ತದೆ, ತಾಪದ ವ್ಯತ್ಯಾಸ ಆಗ್ತದೆ. ಮತ್ತೆ ಅನಿಲಗಳ ಬಿಡುಗಡೆಯಿಂದ ಮೂಡಿರುತ್ತದೆ, ಮತ್ತೆ ಬಣ್ಣದಲ್ಲಿ ವ್ಯತ್ಯಾಸ ಆಗಿರುತ್ತದೆ. ನಂತರ ಹೀಗೆ ಬಹಳಷ್ಟು ಬದಲಾವಣೆಗಳನ್ನು ನಾವು ರಾಸಾಯನಿಕ ಬದಲಾವಣೆಯಲ್ಲಿ ಗಮನಿಸ್ತೇವೆ. ಈ ಬದಲಾವಣೆಗಳನ್ನ ನಾವು ಕೆಲವು ಪ್ರಯೋಗಗಳ ಮೂಲಕ ನಾವು ಮಾಡೋಣ. ಮೊದಲನೇದು ತಾಪದಲ್ಲಿ ಬದಲಾವಣೆ ಆಗುತ್ತೆ, ವಸ್ತುವಿನ ಬದಲಾವಣೆ ಆಗುತ್ತೆ. ಅಂದ್ರೆ ಈ ಮೆಗ್ನೀಷಿಯಂ ರಿಪನ್ ಅನ್ನ ಗಾಳಿಯಲ್ಲಿ ಕುದಿಸಿದಾಗ ಏನಾಗ್ತದೆ? ಈ ಪ್ರಯೋಗವನ್ನು ಮಾಡೋಣ. ಮೆಗ್ನೀಷಿಯಂ ರಿಪನ್ ಅನ್ನ ಗಾಳಿಯೊಂದಿಗೆ ಉಳಿಸಿದಾಗ ಏನಾಗ್ತದೆ ಗಮನಿಸೋಣ. ಇವೆಲ್ಲ ಮೆಗ್ನೀಷಿಯಂ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಇದು ಮೆಗ್ನೀಷಿಯಂ ಲೋಹ, ಇದು ಮೆಗ್ನೀಷಿಯಂ ಲೋಹದ ತಂತಿ. ನೋಡ್ತಾ ಇದ್ರಲ್ವಾ? ಎಲ್ಲ ಮೆಗ್ನೀಷಿಯಂ ಲೋಹ ನೋಡಿದಿರಲ್ಲ, ಈಗ ನೋಡ್ತಾ ಇದ್ರಲ್ವಾ? ಇದು ಭೂಮಿಯಲ್ಲಿ ಸಿಗುವಂತ ಎರಡನೇ ಅತಿ ಹೆಚ್ಚಿನ ದೊಡ್ಡ ಪ್ರಮಾಣದ ಲೋಹ ಇದು. ಮೊದಲನೇದು ಅಲ್ಯೂಮಿನಿಯಂ ಆದ್ರೆ ಇದು ಮೆಗ್ನೀಷಿಯಂ ಅತಿ ಹೆಚ್ಚು ದೊರೆತಕ್ಕಂತಹ ಲೋಹದಲ್ಲಿ ಎರಡನೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥ. ನೋಡಿ, ಇದನ್ನು ಸ್ವಲ್ಪ ನೋಡಲಿಕ್ಕೆ ಕಪ್ಪಾಗಿದೆ ಅಲ್ವಾ? ಯಾಕೆ ಕಪ್ಪಾಗಿದೆ? ಇದು ಗಾಳಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ವರ್ತಿಸಿ ಮೆಗ್ನೀಷಿಯಂ ಕಾರ್ಬನೇಟ್ ಆಗಿರುತ್ತೆ. ಈಗ ಇದನ್ನ ಗಾಳಿಯಲ್ಲಿ ಉಳಿಸೋಣ. ಉಳಿಸಿದ್ರೆ ಉಳಿಸೋದ್ ಮುಂಚೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಮರಳಿನ ಕಾಗದಕ್ಕೆ ಉಜ್ಬೇಕು. ಸ್ವಲ್ಪ ಇದೆ ಏನ್ ಮಾಡ್ಬೇಕು? ಮರಳಿನ ಕಾಗದಕ್ಕೆ ಸ್ವಲ್ಪ ಉಜ್ಜಿ ಅದರ ಮೇಲಿರುವಂತಹ ಕಾರ್ಬೋನೇಟ್ ಅನ್ನ ಏನ್ ಮಾಡೋಣ? ನೋಡಿ, ಉಜ್ಜಿನಾಗ ಕಲರ್ ಚೇಂಜ್ ಆಗ್ತದೆ. ನೋಡ್ತಾ ಇದೀರಲ್ಲ? ನೋಡಿ, ಕಪ್ಪಾಗಿದೆ ಅದು. ಈ ಕಪ್ಪಾಗಿರ್ತಕ್ಕಂಥ ಈ ಮೆಗ್ನೀಷಿಯಂ ತಂತಿನ ನಾನೇನ್ ಮಾಡ್ತಿದ್ದೀನಿ? ಈ ಒರಟಾಗಿರ್ತಕ್ಕಂಥ ಕಾಗದಕ್ಕೆ ಉಜ್ತಾ ಇದ್ದೀನಿ. ಈ ಪ್ರಯೋಗವನ್ನು ಮಾಡ್ಬೇಕಾದ್ರೆ ಈ ತರ ಉಜ್ಲೇಬೇಕು ನಾವು. ಯಾಕೆ? ಇಲ್ಲ ಅಂದ್ರೆ ಈ ಕ್ರಿಯೆ ಬೇಗ ನಡೆಯಲ್ಲ. ಈಗ ಈ ಮೆಗ್ನೀಷಿಯಂ ಲೋಹದ ತಂತಿಯನ್ನ ಉಳಿಸಿದಾಗ ಏನ್ ಬದಲಾವಣೆ ಆಗುತ್ತೆ? ರಾಸಾಯನಿಕ ಬದಲಾವಣೆ ನಡೆದಾದರೆ ಒಂದು ಅನಿಲ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಇದನ್ನ ಒಂದು ಇಕ್ರದಲ್ಲಿ ಇಟ್ಕೋಬೇಕು. ಇಟ್ಕೊಬಿಟ್ಟು ಅದಕ್ಕೆ ನಾವು ತಾಪವನ್ನು ಕೊಡೋಣ. ಪೂರೈಸುವಂತ ಬೆಳಕು ಬರ್ತಾ ಇದೆ. ಇಲ್ಲಿ ನೋಡಿ, ಅನಿಲ ಬಿಡುಗಡೆ ಆಗ್ತಾ ಇದೆ, ತಾಪದಲ್ಲಿ ವ್ಯತ್ಯಾಸ ಆಗ್ತದೆ, ವಸ್ತುನ ಸ್ಥಿತಿಯಲ್ಲೂ ಬದಲಾವಣೆ ಆಗ್ತದೆ. ನೋಡಿ, ಅದು ಮೂಲ ರೂಪ ಇದೆ, ಹೊಸ ರೀತಿಯ ವಸ್ತು ಬಿಡುಗಡೆ ಆಗ್ತಾ ಇದೆ. ಇಲ್ಲಿ ಹೋಗುವಂತ ಅನಿಲ ಯಾವ್ದು ಗೊತ್ತಾ?
ಈಗ ಏನ್ ಉಳಿದಲ್ಲ ಈ ಬೂದಿ, ಇದು ಮೆಗ್ನೀಷಿಯಂ ಆಕ್ಸೈಡ್. ಮೆಗ್ನೀಷಿಯಂ ಆಕ್ಸೈಡ್. ಮೆಗ್ನೀಷಿಯಂ ಗಾಳಿಯೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗ್ತದೆ. ಮೆಗ್ನೀಷಿಯಂ ಆಮ್ಲಜನಕದೊಂದಿಗೆ ವರ್ತಿಸಿ, ನಿಮಗೆ ಮೊದಲೇ ಚಟುವಟಿಕೆಯಲ್ಲಿ ಮೊದಲೇ ಪ್ರಯೋಗನೇ ಅದು ನೋಡ್ತಿರಲ್ವಾ? ಮೆಗ್ನೀಷಿಯಂ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗ್ತದೆ. ಇದು ಅನಿಲ ಬಿಡುಗಡೆಯಿಂದ ಕೂಡಿರುತ್ತದೆ, ಪ್ರಕಾಶಮಾನವಾದಂತಹ ಬೆಳಕನ್ನು ಉಂಟು ಮಾಡುತ್ತೆ. ಈ ತರ ಚಟುವಟಿಕೆಯನ್ನು ನೀವು ನಿತ್ಯ ಜೀವನದಲ್ಲಿ ಮನೆಯಲ್ಲೆಲ್ಲ ನೋಡಿದ್ರೆ ಇದರದ್ದು ಈ ಹೂವಿನ ಕಡ್ಡಿ ಇದೆಯಲ್ಲ, ಪಟ ದೀಪಾವಳಿ ಹಚ್ತಿರಲ್ಲ, ಅದರಲ್ಲಿ ಮೆಗ್ನೀಷಿಯಂ ಲೋಹ ಇದೆ. ಈ ಹೂವಿನ ಕಡ್ಡಿ ಹಚ್ತಿರುತ್ತಾ? ಹೂವಿನ ಕಡ್ಡಿ ಹಚ್ಚಿದಾಗ ಆ ದೀಪಕ್ಕೆ ಇಡಿದಾಗ ಪ್ರಕಾಶಮಾನವಾಗಿ ಪಕ್ಕದಲ್ಲಿ ಯಾರು ಕಾಣಿಸೋದಿಲ್ಲ, ಅಷ್ಟು ಪ್ರಕಾಶಮಾನವಾಗಿ ಬಂದು ಏನಾಗುತ್ತೆ, ಒಂದು ಅನಿಲವನ್ನ ಬಿಡುಗಡೆ ಮಾಡುತ್ತದೆ. ಹೀಗೆ ಇಲ್ಲಿ ಮೊದಲೇ ಪ್ರಯೋಗ ಏನಾಯಿತು? ಮೆಗ್ನೀಷಿಯಂ ಆಕ್ಸೈಡ್ ನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗ್ತದೆ. ಅದರ ರಾಸಾಯನಿಕ ಸಮೀಕರಣಗಳು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಈಗ ನೆಕ್ಸ್ಟ್ ನಂತರ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ವಿ. ಏನಾಗುತ್ತೆ? ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ವಿ. ಅಲ್ಲಿ ಚಟುವಟಿಕೆ 1.2 ಇದೆ, ನೋಡ್ತಾ ಇದ್ದೀವಿ, ಗಮನಿಸಬೇಕು. ಬೆಳ್ಳಿಯ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣ ತಗೋಬೇಕು ಅಂತ ಹೇಳಿದ್ದಾರೆ. ಬೆಳ್ಳಿಯ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ತಗೋಬೇಕು ಅಂತ ಹೇಳಿದ್ದಾರೆ ಅಲ್ವಾ? ಈಗ ನಮ್ಮ ಹತ್ರ ಪೊಟ್ಯಾಷಿಯಂ ಅಯೋಡೈಡ್ ಇದೆ, ಪೊಟ್ಯಾಷಿಯಂ ಅಯೋಡೈಡ್ ಇದೆ. ಅದನ್ನು ನಾಳೆ ತಗೋಣ. ಒಬ್ಬರು ಬನ್ನಿ, ಯಾರು ಬರ್ಬೋದು? ಯಾರಾದ್ರೂ ಸ್ಟೂಡೆಂಟ್ಸ್ ಬಂದ್ರೆ ನಿಮ್ಮ ಕೈಲೇ ಪ್ರಯೋಗ ಮಾಡಿಸ್ಬಿಡ್ತೀನಿ. ಇಬ್ಬರು ಬನ್ನಿ. ನೀನು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ತಯಾರಿಸು, ನೀನು ಬೆಳ್ಳಿಯ ನೈಟ್ರೇಟ್ ದ್ರಾವಣ ತಯಾರಿಸು. ಹೆಂಗ್ ಮಾಡೋದು? ಅದನ್ನ ದ್ರಾವಣ ತಯಾರಿಸೋದು, ಇದರಿಂದ ಸ್ವಲ್ಪ ರಾಸಾಯನಿಕ ವಸ್ತುವನ್ನ ಹಾಕೋಬೇಕು. ಮಾಡಬೇಕು. ಅರ್ಥ ಆಗ್ತದೆಯಲ್ಲ? ನೋಡಿ, ಇದು ಪೊಟ್ಯಾಷಿಯಂ ಅಯೋಡೈಡ್. ಪೊಟ್ಯಾಷಿಯಂ ಅಯೋಡೈಡ್ ಅದಕ್ಕೆ ಸ್ವಲ್ಪ ನೀರು ಹಾಕು. ನಿನ್ನೆ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು, ಅಷ್ಟು ಹಾಕಬೇಕು. ನೀನು ಲೆಟ್ ನೈಟ್ರೇಟ್ ಹಾಕು. ನೀನು ಯಾವ್ದು ತಯಾರಿಸ್ತೀರಿ? ಮಾತಾಡಬೇಕು. ಬೆಳ್ಳಿಯ ನೈಟ್ರೇಟ್ ದ್ರಾವಣವನ್ನು ತಯಾರಿಸ್ತೀರಿ ನೀನು. ನೀವು ನೀರು ಹಾಕಿ ಅದನ್ನ ದ್ರಾವಣ ತರಿಸಬೇಕು. ಈಗ ನನಗೆ ಪ್ರಶ್ನೆ ಉತ್ತರ ಹೇಳಬೇಕು. ರಕ್ಷಾ ತಯಾರು ಮಾಡಿರುವಂತಹ ದ್ರಾವಣ ನೀವೇ ಅಂತ ಹೇಳ್ಬೇಕದು. ನೀನು ಯಾವ ದ್ರಾವಣ ತಯಾರಿಸಿದೆ? ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನ, ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣ ರಕ್ಷಣಾ ಹತ್ರ ಇದೆ. ಬೆಳ್ಳಿಯ ನೈಟ್ರೇಟ್ ದ್ರಾವಣ ಯಾರ ಕಡೆ ಇದೆ? ನೋಡಿ, ಎಲ್ಲ ಒಂದು ಎರಡು ಬಣ್ಣ ನೋಡ್ಕೊಂಡು ಗೊತ್ತಾಗ್ತಿಲ್ಲ. ಇದಕ್ಕೆ ಬಣ್ಣ ಇದೆಯಾ? ಇದಕ್ಕೆ ಬಣ್ಣ ಇದೆಯಾ? ಇದಕ್ಕೆ ಗಾಢವಾದ ಬಣ್ಣ ಇದೆಯಾ? ಇಲ್ಲ. ನೋಡಿ, ನೀವೆಲ್ಲರೂ ಬೆರೆಸಿದಾಗ ಏನಾಗುತ್ತೆ ಅಂತಕ್ಕಂಥದ್ದನ್ನು ಬೆರೆಸೋಣ. ಈಗ ಈಗ ಯಾವ ಕಡೆ ಕೊಡ್ತೀರಿ? ನೀನು ಯಾವ ಕಡೆ ಕೊಟ್ಬಿಡೋದು. ಅದು ನಿಧಾನವಾಗಿ
ಅದು ತೋರಿಸ್ಬೇಕಲ್ಲ, ಮುಂದಕ್ಕೆ ಬಾ, ಮುಂದಕ್ಕೆ ಬಂದು ತೋರಿಸ್ಬೇಕಲ್ಲ. ನೀನು ಬಾ ಮುಂದಕ್ಕೆ, ನೀನು ಕೆಳಗೆ ಬಾ. ನಿಧಾನವಾಗಿ ಎರಡನ್ನು ಮಿಶ್ರಣ ಮಾಡು. ಏನಾಯ್ತು ನೋಡಿ ಬಣ್ಣ, ಸ್ವಲ್ಪ ಶೇಕ್ ಮಾಡೋದು. ಯಾವ ಬಣ್ಣ ಬಂತು ನೋಡು, ಸ್ವಲ್ಪ ಜೂಮ್ ಮಾಡಪ್ಪ. ನೋಡ್ತಾ ಇದ್ರಲ್ಲ ಬಣ್ಣ, ತೋರ್ಸು, ಕೈ ತೋರ್ಸು ನೋಡಿ ಏನಾಯ್ತದ ಅಂತ. ಏನ್ ಬದಲಾವಣೆ ಆಯ್ತು ರಾಸಾಯನಿಕ? ಏನ್ ನಡೆದು ಹಳದಿ ಬಣ್ಣದ ಪ್ರಕ್ಷೇಪ ಅಂತ ಕರಿತೀವಿ. ಅದೇಂತ ಕರಿತೀವಿ ಮುಂದೆ ಆ ಕ್ರಿಯೆ ಮತ್ತೆ ಬರುತ್ತೆ, ಮತ್ತೆ ಹೇಳ್ಕೊಡ್ತೀನಿ. ಈಗ ಅದೇನಾಯ್ತು, ಬಣ್ಣದಲ್ಲಿ ಬದಲಾವಣೆ ಆಗೋದನ್ನು ತೋರಿಸ್ತಾ ಇದೀನಿ. ಮೊದಲು ಅನಿಲ ಬಿಡುಗಡೆ ಆಗೋದನ್ನು ತೋರಿಸಿದೆ, ಅರ್ಥ ಆಯ್ತಲ್ಲ? ಈಗ ಬಣ್ಣದಲ್ಲಿ ಬದಲಾವಣೆ ಆಗೋದನ್ನು ತೋರಿಸ್ತೀನಿ, ಅರ್ಥ ಆಯ್ತಲ್ಲ? ಗೊತ್ತಾಗ್ತಿದೆಯಾ? ಕಾಣಿಸ್ತಿದ್ಯಾ ನೋಡಿ. ಮೊದಲು ಯಾವ ಬಣ್ಣ ಇತ್ತು, ಈಗ ಯಾವ ಬಣ್ಣ ಇತ್ತು ಅಂತ. ಯಾವ ಬಣ್ಣ ಬಂತು ಈಗ? ಹಳದಿ ಬಣ್ಣದ ಪ್ರಕ್ಷೇಪ ಬಂತು. ಪೊಟ್ಯಾಷಿಯಂ ಅಯೋಡನ್ನ ನಾವು ಬೆಳ್ಳಿಯ ನೈಟ್ರೇಟ್ ದ್ರಾವಣಕ್ಕೆ ಹಾಕಿದಾಗ ಈ ತರ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತೆ. ರಾಸಾಯನಿಕ ಕ್ರಿಯೆ ನಡೆದಾಗ ಏನು ಬಿಡುಗಡೆ ಏನು ಉಂಟಾಗುತ್ತೆ ಅಂತ ಹೇಳಿದ್ವಿ? ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ ಅಂತ ನಾವು ಈಗ ತಾನೇ ಅರ್ಥ ಮಾಡ್ಕೊಂಡ್ವಿ. ಅರ್ಥ ಆಯ್ತಾ? ನೆಕ್ಸ್ಟ್ ನಂತರ ಕೂತ್ಕೊಳ್ಳಿ. ಅನಿಲ ಬಿಡುಗಡೆ ಕೊಡಬೇಕು ಮತ್ತೆ ಉಷ್ಣ ಬಿಡುಗಡೆ ಆಗಬೇಕು. ಅದಕ್ಕೆ ಒಂದು ಪ್ರಯೋಗವನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಸತುವಿನ ಮೇಲೆ ಸಾರರಹಿತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತನೆ. ಅದು ಸತುವಿನೊಂದಿಗೆ ಸಾರರಹಿತ ಸಲ್ಫ್ಯೂರಿಕ್ ಆಮ್ಲವನ್ನ ಹಾಕಿದಾಗ ಏನಾಗ್ತದೆ? ಈಗ ನಮ್ಮ ಹತ್ರ ಈಗ ಪ್ರಬಲವಾಗಿರ್ತಕ್ಕಂಥ ಸಲ್ಫ್ಯೂರಿಕ್ ಆಮ್ಲ ಇದೆ. ಅದನ್ನ ಸಾರರಹಿತ ಮಾಡಬೇಕು, ಪ್ರಬಲತೆಯನ್ನು ಕಡಿಮೆ ಮಾಡಬೇಕು. ಏನ್ ಮಾಡ್ಬೇಕು? ಅದರ ಪ್ರಬಲತೆಯನ್ನ ಕಡಿಮೆ ಮಾಡಬೇಕು. ಅದಕ್ಕೆ ನಾನು ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಪ್ರಮಾಣದಲ್ಲಿ ನೀರು ತಗೊಳ್ತೀವಿ. ಆಯ್ತಾ? ಈ ಪ್ರಮಾಣದಲ್ಲಿ ಸಾರ ರಹಿತ ಮಾಡಬೇಕು. ಅದು ಆಮ್ಲ ಇರ್ತದೆ, ಪ್ರಬಲ ಆಮ್ಲ. ಸೊ ನಾವು ಆಮ್ಲ ಮತ್ತೆ ನೀರನ್ನು ಸ್ವಲ್ಪ ಬೆರೆಸೋಣ. ಅದರ ಪ್ರಬಲತೆಯನ್ನು ಕಡಿಮೆ ಮಾಡಕ್ಕೆ ಏನ್ ಮಾಡ್ತೀನಿ, ಸ್ವಲ್ಪ ನೀರು ತಗೊಂಡೆ. ಆಯ್ತಾ? ಈಗ ಟೆಸ್ಟ್ ಟ್ಯೂಬ್ ಅನ್ನ ಕೈಯಲ್ಲಿ ಹಿಡ್ಕೊಳೋದಕ್ಕಿಂತ ನಾವೇನ್ ಮಾಡೋಣ, ಇದನ್ನ ಟೆಸ್ಟ್ ಟ್ಯೂಬ್ ಬೋಲ್ಡರ್ ಅಂತ ಕರಿತೀವಿ. ಪ್ರಣಾಳ ಎಣಿಕೆ ಅಂತ ಕರಿತೀವಿ. ಎಂತ ಎಣಿಕೆ? ಪ್ರಣಾಳ ಎಣಿಕೆ. ಯಾಕಂದ್ರೆ ಅಲ್ಲಿ ಬಿಸಿ ಆಗ್ತಿರುತ್ತೆ, ಅದೆಲ್ಲ ಉತ್ಪತ್ತಿ ಆಗ್ತಿರುತ್ತೆ. ನಾವು ಎಚ್ಚರಿಕೆಯಲ್ಲಿ ಏನ್ ಮಾಡ್ಬೇಕು, ಅದನ್ನ ಈ ತರ ಪ್ರಣಾಳ ಎಣಿಕೆಯ ಮೂಲಕ ನಾವು ಇಟ್ಕೊಳ್ಳೋಣ. ಈಗ ಏನ್ ಮಾಡೋಣ, ಡ್ರಾಪರ್ ಅಂತ ಇದೆ. ಈ ಡ್ರಾಪರ್ ಮೂಲಕ ನಾನು ಆ ಪ್ರಬಲ ಆಮ್ಲವನ್ನ ತಗೊಂಡು ನೋಡಿ. ಈಗ ಅದನ್ನ ನಿಧಾನವಾಗಿ ಅರ್ಥ ಆಗ್ತಿದೆಯಾ ನೋಡಿ. ಈಗ ನಾನು ಆಮ್ಲ ಮತ್ತು ನೀರನ್ನ ಮಿಶ್ರಣ ಮಾಡಿದೆ. ಅದರ ತಳವನ್ನು ಮುಟ್ಕೊಂಡು ಬಿಸಿ ಆಗ್ತಾ ಇದೆ. ಇದು ಕೂಡ ಬೈರುಷ್ಣಿಕ ರಾಸಾಯನಿಕ. ಎಲ್ಲ ಗಮನಿಸಿ ಬೇಗ ಬೇಗ ಮುಟ್ಟು ನೋಡಿ. ಬಿಸಿ ಆಗಿದೆ ಅಲ್ವಾ? ನಾನು ಹಾಕಿದ ನೀರು ಮತ್ತೆ ಆಮ್ಲವನ್ನು ಹಾಕಿದೆ ಅಷ್ಟೇ. ತಳಗಾದ್ರು ಏನಾಗಿದೆ ಅಂತ ಏನಾಯ್ತು? ಬಿಸಿ ಆಗಿದೆ ನೋಡಿ. ಆಮ್ಲ ಮತ್ತೆ ನೀರು ಮಿಶ್ರಣ ಆದಾಗ ಬಿಸಿ ಆಗ್ತದೆ. ಇದು ಕೂಡ ಇದನ್ನ ಬೈರುಷ್ಣಿಕ ನೋಡಿ, ಉಷ್ಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದೆ. ನಾನು ಇಲ್ಲಿ ಮಿಶ್ರಣ ಮಾಡಿದ್ದೇನು ನೀರು ಮತ್ತೆ ಪ್ರಬಲ ಸಲ್ಫ್ಯೂರಿಕ್ ಆಮ್ಲವನ್ನು ನಾನು ಕೆಲವು ನಿಧಾನವಾಗಿ ನೀರಿಗೆ ಆಮ್ಲವನ್ನು ಹಾಕಿದೆ. ಇದು ಮತ್ತೆ ಆಮ್ಲಗಳು ಪಾಡ್ಕೊಂಡು ಬರುತ್ತೆ. ಯಾಕೆ ನೀರು ಅಂತ ಅದಕ್ಕೆ ನಾವು ಆಮ್ಲವನ್ನು ಹಾಕಬೇಕು, ನಿಧಾನವಾಗಿ ಹಾಕಿದೆ. ಯಾಕೆಂದ್ರೆ ಸಿಡಿಬಾರ್ದು. ಅದು ಸಿಡಿದ್ರೆ ನಮ್ಮ ಮುಖಕ್ಕೆಲ್ಲ ತೊಂದರೆ ಆಗ್ತದೆ. ಸೊ ಹಾಗಾಗಿ ಈಗ ಇದಕ್ಕೆ ಹೇಗೆ ಹಾಕೋಣ,
ಸತುವಿನ ಚೂರ್ಣ ಹಾಕೋಣ. ಸತು ನೋಡಿದಿರ ಲೋಹನ, ನೋಡಿ ಸತುವಿನ ಲೋಹ ಇದು ನೋಡ್ತಾ ಇದ್ರಲ್ಲ, ಇದು ಜಿಂಕ್ ಗ್ರಾನೈಟ್ ಅಂತ ಕರಿತೀವಿ. ಈ ಸತುವಿನ ಲೋಹವನ್ನು ಇದಕ್ಕೆ ಹಾಕ್ತೀನಿ. ಏನ್ ಕ್ರಿಯೆ ಆಗ್ತದೆ ಹಾಕೋಣ. ಈಗ ಅಲ್ಲಿ ಏನ್ ಬಿಡುಗಡೆ ಆಗ್ತದೆ ನೋಡ್ರಿ, ರಾಸಾಯನಿಕ ಕ್ರಿಯೆ ನಡೀತಾ ಇದೆ ನೋಡ್ರಿ. ಒಂದು ಅಂದ್ರೆ ಬಿಡುಗಡೆ ಆಗುತ್ತೀವಿ ಇಲ್ಲಿ. ನೋಡ್ತಾ ಇದ್ರಲ್ಲ, ಅಲ್ಲಿ ಬಿಡುಗಡೆ ಆಗುವಂತ ಅಲ್ಲಿ ಯಾವ್ದಪ್ಪ ಅಂದ್ರೆ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಯಾವನಿಲ್ಲ ಎಷ್ಟು ವೇಗವಾಗಿ ನಡೀತಾ ಇದೆ ರಾಸಾಯನಿಕ ಕ್ರಿಯೆ, ಕಾಣಿಸ್ತಾ ಇದೆಯಲ್ಲ. ಗಮನಿಸ್ತಾ ಇದ್ದೀರ, ಅಲ್ಲಿ ನೋಡಿ ಎಷ್ಟು ವಿಗರಸ ನಡೀತಾ ಇದೆ ರಾಸಾಯನಿಕ ಕ್ರಿಯೆ. ಸೌಂಡ್ ಕೇಳಿಸುತ್ತಲ್ವಾ? ಈಗ ಏನಾದ್ರು ಉರಿಯೋ ಕಟ್ಟಿ ಇಟ್ಟರೆ ಟಾಪ್ ಟಾಪ್ ಅಂತ ಸೌಂಡ್ ಬರುತ್ತೆ ನೋಡಿ, ಬರ್ತದೆ ನೋಡಿ. ಅಲ್ಲಿ ಕಾಣ್ತದೆ ನಮಗೆ, ಕಾಣಿಸ್ತಿದೆಯಾ? ಅಲ್ಲೆಲ್ಲ ಕಾಣಿಸ್ತಾ ಇದೆಯಾ ನೋಡಿ, ಒಂದೆಲ್ಲ ಬರ್ತಾ ಇದೆ ನೋಡ್ರಿ. ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಎಷ್ಟು ಜೋರ ಆಗ್ತದೆ ನೋಡಿ ರಾಸಾಯನಿಕ ಕ್ರಿಯೆ. ಕಾಣಿಸ್ತದೆ ಎಲ್ಲರಿಗೂ? ಇದನ್ನೇ ನಾವು ರಾಸಾಯನಿಕ ಬದಲಾವಣೆ ಅಂತ. ಈಗ ಎಷ್ಟು ಬಿಸಿ ಇದೆ ನೋಡೋಣ. ಅವಾಗ ಎಷ್ಟು ಬಿಸಿ ಇದೆ, ಈಗ ಎಷ್ಟು ಬಿಸಿ ಇದೆ ಅಂತ ನೋಡ್ತಾ ಬನ್ನಿ. ಬಿಸಿ ಇದೆಯಲ್ವಾ? ಕಾಯಿಸೇ ಇಲ್ಲ ಇನ್ನು, ನಾನೇನು ಕಾಯಿಸೇ ಇಲ್ಲ, ಆದ್ರೂ ಬಿಸಿಯಾಗಿತ್ತದು ತಳಭಾಗ. ಗೊತ್ತಾಗ್ತಿದ್ದೀರಾ? ಬಿಸಿ ಇದೆ, ನಾನು ಕಾಯಿಸಿದ್ರೆ ಬಿಸಿ ಆಗ್ತೈತೆ ನೋಡ್ರಿ. ಅದು ತಮಿಳ್ನಾಗೆ ಏನಾದ್ರು ಕಾಯಿಸಿ ಬಿಸಿ ಆಗ್ಬೇಕು ನೋಡಿ. ಅವನ್ನೆಲ್ಲ ಕಾಣಿಸ್ತಾ ಇದೆಯಾ? ಇದು ಹೈಡ್ರೋಜನ್ ಇಲ್ಲ. ಇಲ್ಲಿ ಉರಿಯುವಂತಹದ್ದು ಒಂದು ದೀಪದ ಕಡ್ಡಿ ಇಟ್ಟರೆ ಪಾಪ್ ಅಂತಕ್ಕಂಥ ಸೌಂಡ್ ಮಾಡುತ್ತೆ, ಟಪ್ ಟಪ್ ಅಂತಕ್ಕಂಥ ಉರಿಯುತ್ತೆ. ಯಾಕಂದ್ರೆ ಹೈಡ್ರೋಜನ್ ತುಂಬಾ ವೇಗವಾಗಿ ಉರಿತಕ್ಕಂಥ ಒಂದು ಅನಿಲ. ಈ ಪ್ರಯೋಗ ಮಾಡ್ಬೇಕಾದ್ರೆ ಬಹಳ ಎಚ್ಚರಿಕೆ ಮಾಡ್ಬೇಕು. ಅಕ್ಕಪಕ್ಕ ಬೆಂಕಿ ಇರಬಾರ್ದು, ಬೆಂಕಿ ಹೊತ್ಕೊಂಡ್ಬಿಡುತ್ತೆ ನೋಡಿ. ಎಷ್ಟು ಘಾಟು ವಾಸನೆ ಬರ್ತಾ ಇದೆ ನೋಡ್ತಿದ್ದೀರಲ್ಲ, ಅರ್ಥ ಆಗ್ತದೆಯಲ್ಲ? ಇದು ಸಣ್ಣ ಪೀಸ್ ಹಾಕಬೇಕಾಯ್ತು ನೋಡಿ, ಎಷ್ಟು ಜೋರ ನಡೀತಾ ಇದೆ ರಾಸಾಯನಿಕ ಕ್ರಿಯೆ. ಈಗ ಇಷ್ಟೆಲ್ಲ ಪ್ರಯೋಗಗಳನ್ನ ನಾವು ಮಾಡೋದ್ರ ಮೂಲಕ ಅದೇ ತಾನೇ ಇನ್ನೂ ಒಂದು ಪ್ರಯೋಗವನ್ನು ಈ ಮನೇಲೇ ಮಾಡೋದು ನೋಡಬಹುದು. ಅವತ್ತು ಸೂತ್ರಗಳನ್ನು ಬಳಸಬೇಕಾದ್ರೆ ಕ್ಯಾಲ್ಸಿಯಂ ಕಾರ್ಬೊನೇಟ್, ಕ್ಯಾಲ್ಸಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ 3 ಹೇಳಿದ್ದೆ. ಇದೀಗ ಅದು ಸಂಚೆ ತಗೊಂಡ್ಬಂದಿದ್ದೀನಿ. ಇದು ಎರಡು ಸೂತ್ರ ಇರ್ಬೋದು. ಕ್ಯಾಲ್ಸಿಯಂ ಆಕ್ಸೈಡ್ ಇದೆ, ಭೂಮಿ ಸಿಗುವಂತಹ ಕಲ್ಲನ್ನ ಮತ್ತೆ ಅದನ್ನ ಕಾಯಿಸಿ ವಿಭಜನೆ ಮಾಡಿ ಪಡೆದಂತಹ ಈ ಸುಣ್ಣದ ಪುಡಿಯನ್ನು ನಾವು ಹಾಕಿ ನೀರಿಗೆ ಹಾಕಿ ಏನಾಗ್ಬೋದು ನಿಮ್ಗೆಲ್ಲ ಗೊತ್ತಿದೆ. ಈ ಸುಣ್ಣವನ್ನ ಒಂದು ಪಾತ್ರೆ ಹಾಕಿ ನೀರು ಹಾಕಿದ್ರೆ ಏನಾಗುತ್ತೆ? ಕೊತ್ತ ಕೊತ್ತ ಕುದಿಯುತ್ತೆ. ಬಿಸಿ ಉತ್ಪತ್ತಿ ನೋಡಿದ್ರ ಇದೆಲ್ಲ ಪ್ರಯೋಗ ಮಾಡಿದಿರಲ್ವಾ? ಇದನ್ನ ಈ ಪ್ರಯೋಗವನ್ನ ನಾನು ನೆಕ್ಸ್ಟ್ ಮುಂದೆ ರಾಸಾಯನಿಕ ಕ್ರಿಯೆ ವಿಧಗಳು ಅಂತ ಬರುತ್ತೆ. ರಾಸಾಯನಿಕ ಸಮೀಕರಣಗಳು ಮತ್ತು ರಾಸಾಯನಿಕ ಕ್ರಿಯೆಯ ವಿಧಗಳು ಅಂತಕ್ಕಂಥ ಅಧ್ಯಾಯದಲ್ಲಿ ಈ ಪ್ರಯೋಗವನ್ನು ನಿಮಗೆ ತೋರಿಸ್ತೇನೆ. ಅರ್ಥಾಯ್ತಲ್ಲ? ಈಗ ಇಷ್ಟೆಲ್ಲ ಇವತ್ತು ಈ ಪಾಠವನ್ನು ಕಲಿತ ನಂತರ ರಾಸಾಯನಿಕ ಕ್ರಿಯೆ ಎಂದ್ರೇನು, ರಾಸಾಯನಿಕ ಕ್ರಿಯೆ ನಡೆದಾಗ ಉಂಟಾಗುವಂತಹ ಬದಲಾವಣೆ ಏನು ಅನ್ನತಕ್ಕಂಥದ್ದನ್ನ ನೀವು ಅರ್ಥ ಮಾಡಬೇಕು. ಒಬ್ಬರು ಯಾರು ಹೇಳ್ಬೋದಾ? ರಾಸಾಯನಿಕ ಕ್ರಿಯೆ ನಡೆದಾಗ ಉಂಟಾಗುವ ಬದಲಾವಣೆಗಳು ಯಾವ್ಯಾವು, ಏನೇನು ಬದಲಾವಣೆ ಆಗುತ್ತೆ? ಒಬ್ರು ಹೇಳ್ಬಿಟ್ರೆ ಈ ಇವತ್ತಿನ ಅಧ್ಯಾಯ ನಿಮಗೆ ಅರ್ಥ ಆಗಿದೆ ಅಂತ
ಇಷ್ಟೊತ್ತಂಗೆ ಹೇಳಿದ್ದೀನಿ ಏನೇನು ಬದಲಾವಣೆ ಆಗುತ್ತೆ, ರಾಸಾಯನಿಕ ಕ್ರಿಯೆ ನಡೆದಾಗ ಏನೇನು ಬದಲಾವಣೆ ಆಗ್ತದೆ. ಮೊದಲೇನಾಗ್ತದೆ, ಒಂದು ಹೊಸ ವಸ್ತು ಉತ್ಪತ್ತಿ ಆಗ್ತದೆ, ಒಂದು ಹೊಸ ವಸ್ತು ಉತ್ಪತ್ತಿ ಆಗುತ್ತೆ. ಮತ್ತೆ ಬಣ್ಣ ಬದಲಾವಣೆ ಆಗುತ್ತೆ ನೋಡಿ, ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ, ತಾಪದಲ್ಲಿ ಬದಲಾವಣೆ ಆಗ್ತದೆ, ಮತ್ತೆ ಅನಿಲಗಳ ಬೆಳವಣಿಗೆ. ಇಷ್ಟನ್ನ ನಾವು ಎಕ್ಸಾಂಪಲ್ ಕೇಳ್ತಾರೆ, ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತಂದ್ರೆ ಅಲ್ಲಿ ಗಮನಿಸಬೇಕಾದ ಅಂಶಗಳು ಯಾವ್ಯಾವು ಅನ್ನೋದನ್ನ ನಿಮ್ಮ ಚಟುವಟಿಕೆಯಲ್ಲಿರತಕ್ಕಂತಹ ಪ್ರಯೋಗಗಳನ್ನು ನಾನು ಮಾಡಿದ್ದೀನಿ. ಹೌದಾ? ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಚಟುವಟಿಕೆ 1.2 ನೀವು ಏನನ್ನು ವೀಕ್ಷಿಸುವಿರಿ ಅಂತ ಇದೆ ನೋಡಿ. ಇದನ್ನೇ ನಾಳೆ ಪರೀಕ್ಷೆಗಳಲ್ಲಿ ಅದೇ ಚಟುವಟಿಕೆ ಈಗ ಪರೀಕ್ಷೆಯಲ್ಲಿ ಏನು ಬರುತ್ತದೆ ಅದೇ ರಾಸಾಯನಿಕ ವಸ್ತುಗಳನ್ನು ನನಗೆ ತೋರಿಸಿ ನಿಮಗೆ ಹೇಳಿದೆ. ಅರ್ಥಾದ್ರ ಇದನ್ನ ಚೆನ್ನಾಗಿ ಓದ್ಕೊಳ್ಳಿ. ಇದನ್ನ ಏನು 2 ಪ್ರಶ್ನೆ ಇದೆ, ರಾಸಾಯನಿಕ ಕ್ರಿಯೆ ಅಂದ್ರೇನು, ಮತ್ತೆ ರಾಸಾಯನಿಕ ಕ್ರಿಯೆ ನಡೆದಾಗ ಉಂಟಾಗುವ ಬದಲಾವಣೆಗಳನ್ನ ನೀವು ಯಾವ್ಯಾವ ಅಂತಕ್ಕಂಥದ್ದನ್ನ ನಾಳೆ ಮನೆ ಕೆಲಸದಲ್ಲಿ ಮಾಡ್ಕೊಂಡು ಬನ್ನಿ. ಇಲ್ಲಿಗೆ ಈ ಪಾಠವನ್ನ ಮುಕ್ತಾಯ.